ಜಮೀರ್ ಪುತ್ರ ಜಯೀದ್ ಖಾನ್ ಅವರ ಹೊಸ ಸಿನಿಮಾಗೆ ಕಲ್ಟ್ ಎಂದು ಟೈಟಲ್ ಹೇಳಲಾಗಿದ್ದು ಸಿನಿಮಾ ಶೂಟಿಂಗ್ ನಡೆಯುತ್ತಿದೆ. ಈಗ ಚಿತ್ರತಂಡ ಎಡವಟ್ಟೊಂದನ್ನು ಮಾಡಿಕೊಂಡಿರತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಪೊಲೀಸರು ಚಿತ್ರತಂಡದ ನೋಟಿಸ್ ನೀಡಿದ್ದಾರೆ ಚಿತ್ರತಂಡಕ್ಕೆ. ಚಿತ್ರತಂಡದವರು ಮಾಡಿದ ತಪ್ಪಿಗೆ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಕಲ್ಟ್ ಸಿನಿಮಾದಲ್ಲಿ ಸಂತೋಷ್ ಎಂಬುವರು ಡ್ರೋನ್ ಉಸ್ತುವಾರಿ ವಹಿಸಿಕೊಂಡಿದ್ದರು. ಇವರು ಈ ಮೊದಲು ಮಾರ್ಟಿನ್ ಮತ್ತು ಯುವ ಸಿನಿಮಾಗಳಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಈ ಒಂದು ಅನುಭವ ಇರತಕ್ಕಂಥ ವ್ಯಕ್ತಿಗೆ ಈಗ ಇದೇ ಒಂದು ಸಮಸ್ಯೆಗೆ ಈಡಾಗಿರ್ತಕ್ಕಂಥದ್ದು. ನವೆಂಬರ್ 25ರಂದು ಚಿತ್ರದುರ್ಗದಲ್ಲಿ ಶೂಟಿಂಗ್ ನಡೀತಿತ್ತು. ಒಂದು ದಿನಕ್ಕೆ 25,000 ರೂಪಾಯಿ ನಿಗದಿ ಮಾಡಿ ಅವರು ಶೂಟಿಂಗ್ ಮಾಡುತ್ತಿದ್ದರು. ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಡ್ರೋನ್ ತುಂಡಾಗಿರ್ತಕ್ಕಂಥದ್ದು. ಇದಾದ ಬಳಿಕ ಸಂತೋಷ್ಗೆ ಚಿತ್ರತಂಡವು ಕೊಂಚವೂ ನಷ್ಟ ತುಂಬಿಕೊಟ್ಟಿರಲಿಲ್ಲ. ಈ ಬಗ್ಗೆ ಅವರು ತಂಡದ ಬಳಿ ಹೇಳಿಕೊಂಡಿದ್ದರು. ಅಷ್ಟೇ ಅಲ್ಲ, ಈ ವೇಳೆ ನಷ್ಟ ಪರಿಹಾರ ಮಾಡದೆ 1.5 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮೆಮೊರಿ ಕಾರ್ಡ್ ಕಿತ್ತುಕೊಂಡು ಆರೋಪವನ್ನು ಸಂತೋಷ್ ಮಾಡಿರ್ತಕ್ಕಂಥದ್ದು ಜಯೀದ್ ಖಾನ್ ವಿರುದ್ಧವಾಗಿ.